ನಮಸ್ಕಾರ. ನಮಸ್ತೆ. ದಾವಣಗೆರೆ ದಕ್ಷಿಣ ಭಾಗದ ಹರಿಹರ, ಮೆಲೆಬೆನ್ನೂರು ಭಾಳಷ್ಟು ಈ ಬೇರೆ ಪಕ್ಷದಲ್ಲಿರುವಂಥ ಮುಖಂಡರು, ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾಯಿದ್ದಾರೆ. ಅದರಲ್ಲಿ ತಮ್ಮ ನೇತೃತ್ವದಲ್ಲಿ ಸೇರ್ಪಡೆ ಆಗ್ತಾಯಿದ್ದಾರೆ ಅಂತ ಅವರು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಸಹ ಆಗಿದ್ದೀರಿ. ಈಗ ವಾತಾವರಣ ಹೇಗಿದೆ? ತಾವು ಏನು ಹೇಳಕ್ಕೆ ಬಯಸ್ತೀರಿ? ಈಗ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಈ ಒಂದು ಮೆಸೇಜ್ ಏನಪ್ಪ ಅಂತೇಳಿದರೆ, ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಮತ್ತು ಶಾಮನೂರು ಶಿವಶಂಕರಪ್ಪ ಅವರವರು ಏನು ಕೊಡುಗೆ ಇದೆ ನಮ್ಮ ದಾವಣಗೆರೆ ಜಿಲ್ಲೆಗೆ, ಅದು ತಾವು ಎಲ್ಲರೂ ಸಹ ನೋಡಿದ್ದೀರಿ. ಅದರಾಗ ಅವರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಇದರಾಗ ನಾವು ಯಾವುದೂ ಒಂದು ಚುಕ್ಕಿ ಇಲ್ದಂಗೆ ಅವರಿಗೆ ಆ ಥರ ಕೆಲಸ ಮಾಡ್ಕೊಂಡು ಬರ್ತಿರೋದಂಥ ಒಂದು ಮಹಿಳೆ, ಒಂದು ಒಳ್ಳೆಯ ಕ್ಯಾಂಡಿಡೇಟ್ ನಮಗೆ ಪಕ್ಷದಿಂದ ಸಿಕ್ಕಿದೆ. ನಾವು ಅದು ನೋಡೋದು ಬಿಟ್ಟು ಈಗ ಸಹ ಈ ಬೇರೆ ಬೇರೆ ಪಕ್ಷದಿಂದ ನೋಡ್ತಾ ಇದ್ದಾರೆ ಜನ, ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡಪ್ಪ ಅಂತಂದರೆ, ನನ್ನ ಕಡೆಯಿಂದ ನಾನು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯನಾಗಿ ನಾನು ಮಾತಾಡ್ತಿರೋ ಸೈದ್ ಚಾರ್ಲಿ ನನ್ನ ಹೆಸರು. ಏನಪ್ಪ ಅಂತ ಹೇಳಿದರೆ, ಈಗ ಹರಿಹರ ತಾಲೂಕಿನಲ್ಲಿ ಬೇವನಹಳ್ಳಿ ಆಗಲಿ, ಬೇರೆ ಬೇರೆ ಒಂದು ಅಲ್ಲಿ ಪಂಚಾಯತಿ ಗ್ರಾಮಸ್ಥರಾಗಲಿ ಅವರೆಲ್ಲರೂ ನನಗೆ ಪರಿಚಯ ಇದ್ದವರು, ಅಲ್ಲಿ ವಾರ್ಡ್ ಅಧ್ಯಕ್ಷರು, ಅಲ್ಲಿಂದ ಪಂಚಾಯತ್ ಅಧ್ಯಕ್ಷರು, ಇಂಥವ್ರಿಗೆ ನಾನು ಮಾತಾಡಿದೆ. ಅವರು ಎಲ್ಲರೂ ಸೇರಿ ಎಸ್ ಮಲ್ಲಣ್ಣವ್ರ ಮನೆಗೆ ಬಂದಿದ್ದರು. ಹೆಚ್ಚು ಕಡಿಮೆ ಒಂದು 20-25 ಜನ ಊರಿಂದ ಬಂದಿದ್ದರು. ಹರಿಹರ ತಾಲೂಕಿಂದ ನಮ್ಮ ಆನಂದ್ ಗೌಡ್ರು ಅಂತ ಅಧ್ಯಕ್ಷರಿದ್ದಾರೆ, ಅವ್ರು ಕರ್ಕೊಂಬಂದಿದ್ರು. ಅವ್ರ ಮುಖದಲ್ಲಿ ಅಲ್ಲಿ ಇದ್ದಂಥವ್ರು ಎಲ್ಲ ಲೀಡರ್ಸ್ಗಳು ಸಹ ಬಂದಿದ್ದರು ಜೊತೆಗೆ. ಅವ್ರಿಗೆ ತಗೊಂಡು ಮಲ್ಲಣ್ಣವ್ರ ಹತ್ರ ಮಾತಾಡಿ ಅಲ್ಲಿ ಅವ್ರಿಗೆ ಎಲ್ಲ JDS ತೋರಿದು ಕಾಂಗ್ರೆಸ್ಸಿಗೆ ಸೇರ್ಪಡೆ ಮಾಡಿದ್ದಾರೆ ಅವರು, ನಾವೆಲ್ಲರೂ ಸೇರಿ. ಅದು ನಂತರ ಇಲ್ಲಿ ನಮಗೆ ಈ ನಮ್ಮ 11ನೇ ವಾರ್ಡ್ನಲ್ಲಿ ನನ್ನ ಕಾಂಗ್ರೆಸ್ ಪಕ್ಷದಿಂದ ನಾನು ಕಾರ್ಪೊರೇಷನ್ ನಿಂತಾಗ ಒಂದು ಇಂಡಿಪೆಂಡೆಂಟು ನಮ್ಮ ಇನಾಯತುಲ್ಲಾ ಖಾನ್ ಮತ್ತು ನಮ್ಮ ನಯಾಜ್ ಅಹಮದ್ ಅವರು ಕ್ಯಾಂಡಿಡೇಟ್ ಆಗಿ ನಿಂತಿದ್ದರು. ಯಾರು ಒಬ್ಬರು ನಯಾಜ್ ಅಹಮದ್ ಖಾನ್ ನಿಂತಿದ್ದರು. ಅವ್ರ ಜೊತೆಗೆ ಎಲ್ಲ ಸ್ನೇಹಿತರು ಎಲ್ಲರೂ ಜೊತೆಗೆ ಅವರು ಇಂಡಿಪೆಂಡೆಂಟ್ ಆಗಿ ಅವ್ರು ವರ್ಕ್ ಮಾಡಿದರು. ಅವಾಗಿಂದನೂ ಇವತ್ತು 3-4 ವರ್ಷ ಆಯಿತು. ಇಷ್ಟು ವರ್ಷದಲ್ಲಿ ನಾವು ಅವರಿಗೆ ಯಾವುದೂ ಪಕ್ಷದ ಯಾವುದೇ ಕೆಲಸ ಮಾಡಿದರೂ ನಾವು ಕೇಳೋದು, ಯಾಕಂದರೆ ಅದು JDSನಾಗ ಇದ್ದು ಕೆಲಸ ಮಾಡ್ತಿದ್ರವರು, ನಾವು ಅವ್ರಿಗೆ ಕರೆಕ್ಟ್ ಹೋಗಿಲ್ಲ. ಈ ಸಾರಿ ಅವರು JDS BJP ಜೊತೆಗೆ ಮೈತ್ರಿ ಆಗಿದ ನಂತರ ನಾವು ಹೋಗಿ ಅವ್ರಿಗೆ ಮಾತಾಡಿಸಿದೆ. ನಾನು ಹೋಗಿ ಅವ್ರಿಗೆ ಕೇಳಿದೆ, ನೋಡಪ್ಪ ಮತ್ತು ನಾವು ನಮ್ಮ ಕಾಂಗ್ರೆಸ್ಸಿಂದ ನಾವು ಬಂದು ಸೇರ್ಪಡೆ ಮಾಡ್ಕೊಳ್ರಿ, ಸೇರ್ಪಡೆ ಆಗ್ರಿ, ನೀವು ಮಲ್ಲಣ್ಣವ್ರ ಮುಖಾಂತರ ನೀವು ಆಯ್ತಲ್ಲ ಒಳ್ಳೆಯ ಒಂದು ನೀವು ಕೆಲಸ ನಾವು ಜಿಲ್ಲೆಗೆ ನಾವು ಮಾಡ್ಬೋದು, ನಮ್ಮ ವಾರ್ಡಿಗೆ ಮಾಡ್ಬೋದು, ನಾವೆಲ್ಲ ನೀವು ಸೇರಿ ನಾವು ಕೆಲಸ ಮಾಡಿದ್ರೆ ಚೆನ್ನಾಗತ್ತೆ ಅಂಥೇಳಿ ನಯಾಜುಲ್ಲಾ ಖಾನ್ ಅವ್ರಿಗೆ ಹೋಗಿ ಮಾತಾಡಿದ ತಕ್ಷಣ ಪಾಪ ಅವರು, ನಾನು ನಮ್ಮ ಇನಾಯತುಲ್ಲಾವ್ರಿಗೂ ಮತ್ತು ನಮ್ಮ ಅಣ್ಣವ್ರಿಗೂ ಎಲ್ಲರೂ ಕೇಳಿ ಕರೆದು ನಮ್ಮ ಹುಡುಗರು ಮಾತಾಡಿ ಹೇಳ್ತೇನೆ ಅಂಥೇಳಿ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇ ಕರೆದು ನನಗೆ ಮಾತಾಡಿದರು. ನಂತರ ನಾವು ಮಲ್ಲಣ್ಣವ್ರ ಹತ್ರ ಹೋಗಿ ನಮ್ಮ ದಿನೇಶ್ ಕೆ ಶೆಟ್ಟಿ ಸರ್ ಅವರು, ಅಯ್ಯೂಬ್ ಪೆಲ್ವಾನ್ರವರು, ಇಂಥವ್ರು ಭಾಳ ಅಲ್ಲಿ ಇದ್ದರು ಸೀನಿಯರ್ಸ್ ಲೀಡರ್ಗಳು. ಅವ್ರ ಮುಖಾಂತರ ಇವರಿಗೆ ಇನಾಯತುಲ್ಲಾ ಖಾನ್ ಮತ್ತು ನಮ್ಮ ನಯಾಜ್ ಅಹಮದ್ ಖಾನ್ ಅವ್ರ ಅಣ್ಣವರು, ಅವರೆಲ್ಲ ಬಳಗದವರು, ಅಣ್ಣ ತಮ್ಮನವರು ಎಲ್ಲರೂ ಸೇರಿ ನಾವು ಅಲ್ಲಿ ಹೋಗಿ ಮಲ್ಲಣ್ಣ ಹತ್ರ ಕಾಂಗ್ರೆಸ್ಸಿಗೆ ಸೇರ್ಪಡೆ ಮಾಡಿಸಿ, ಈಗ ನಾವು ಎಲ್ಲರೂ ಏನಪ್ಪ ಅಂತೇಳಿದರೆ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಬೇಕಪ್ಪ ಅಂಥೇಳಿ ನಾವು ಏನು ವಿತೌಟ್ ಪಾಪ ಅವರು ಕಂಡೀಷನ್ ನಮಗೆ ಅದು ಬೇಕು ಇದು ಬೇಕು ಅಂತ ವಿತೌಟ್ ಯಾವುದೋ ಒಂದು ಕಂಡೀಷನ್ ಹಾಕಲ್ದಂಗೆ ಅವರು ನಮ್ಮ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಏನು ಪಕ್ಷಕ್ಕೆ ದುಡಿತಾರೆ, ಆ ದುಡಿದಂಥ ನಮ್ಮ ಮಲ್ಲಣ್ಣವರು, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ನೋಡಿ ಅವ್ರಿಗೆ ಮತ್ತು ಮುಂದೆ ಸ್ಥಾನ ಮಾನ ಏನು ಕೊಡಬೇಕಂತ ನಾವು ಹೇಳ್ತೀವಿ, ಅವ್ರು ಕೊಡ್ತಾರೆ. ಆ ರೀತಿಯಲ್ಲಿ ಭಾಗದಲ್ಲಿ ನಿಮ್ಮ ಈ ದಕ್ಷಿಣ ಭಾಗದಲ್ಲಿ ಅಲ್ಪಸಂಖ್ಯಾತರು ಬಹಳಷ್ಟು ಜನ ಬೇಸರ ಇದ್ದಾರೆ ಅಂತಂದು ಕೆಲವೊಂದು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾಯಿದೆ. ಅವರು ಸಹ ಪಕ್ಷಾಂತರ ಅಭ್ಯರ್ಥಿಯಾಗಿರುವಂಥ ವಿನಯ್ ಕುಮಾರ್ ಜೊತೆಗೆ BG ವಿನಯ್ ಕುಮಾರ್ ಅವ್ರ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಭಾಳಷ್ಟು ಅವ್ರ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ.
ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಅಂದರೆ ಏನೋ ಅಭಿವೃದ್ಧಿ ಆಗಿಲ್ಲ, ಇವರು ಶಾಸಕರಾದಮೇಲೆ ಸಚಿವರಾದಮೇಲೆ ಆಸ್ಪತ್ರೆ, ಸ್ಕೂಲು, ಕಾಲೇಜು, ರಸ್ತೆ, ರೋಡು, ಚರಂಡಿಗಳ ಬಗ್ಗೆ ಭಾಳ ಮಾತಾಡ್ತಾ ಇದ್ದಾರೆ. ಬೇರೆ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಈಗ ಅದ್ರಾಗ ಬೇರೆ ವಿನಯ್ ಕುಮಾರ್ ಎಷ್ಟು ದಿವಸದಿಂದ ಬಂದಿದ್ದಾರೆ? ಸ್ವಲ್ಪ ದಿವಸದಿಂದ ಬಂದು ಕೇಳಿದ್ದಾರೆ. ಅವರು ಕೇಳೋಕ್ಕೆ ಹಕ್ಕಿದೆ, ಕೇಳಲಿ, ಮಾಡಲಿ. ಇದು ಪ್ರಜಾಪ್ರಭುತ್ವ, ಯಾರಾದರೂ ಕೇಳ್ಬೋದು. ಆದರೆ ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಾಗಲಿ, SS ಮಲ್ಲಣ್ಣವರಾಗಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಮಾಡಿದ್ದಕ್ಕೆ ಇಷ್ಟು ವರ್ಷ ಎಲ್ಲ ನಾವು ಓಟ್ ಹಾಕಿ ಗೆಲ್ಲಿಸ್ತೀವಿ. ಅವ್ರಿಗೆ ಯಾವ ಕೆಲಸ ಬೇಕಾಗಿತ್ತೆ? ಅವ್ರ ಹತ್ರ ಹೋಗೋದು, ಯಾರು ಹೋಗಿ ಕೇಳಿದಾರೆ ಕೆಲಸ, ಅವ್ರಿಗೆ 100% ಕೆಲಸ ಮಾಡಿದ್ದಾರೆ. ಯಾರು ಹೋಗಿ ಕೇಳಿಲ್ಲ, ಅವ್ರು ಕೆಲಸ ಮಾಡಿಲ್ಲ, ಗೊತ್ತಾಗಿಲ್ಲ ಅವ್ರಿಗೆ. ಕೇಳಿದ್ರಲ್ಲ ಗೊತ್ತಾಗೋದು. ನನ್ನ ಹತ್ರ ನೀವು ಬಂದು ನೀವು ಕೇಳಿದಕ್ಕೆ ನಾನು ಹೇಳ್ತೀನಿ, ನನ್ನ ವಾರ್ಡ್ನಾಗ ಈ ಥರ ಕೆಲಸ ಆಗಿದಪ್ಪ, ಈ ಥರ ನಾವು ಕೆಲಸ ಮಾಡಿದ್ದೀವಿ ಅಂತ. ಈಗ ನಮಗೆ ನಾನು ಸಹ ಹೋಗಿ ನಾನು ಕೇಳ್ತಿದ್ದೀವಿ. ಒಬ್ಬ ಶಾಸಕರ ಹತ್ರ ಯಾರು ಹೋಗಿ ಕೇಳೋಕ್ಕಾಗಲ್ಲ, ಅವರಿಗೆ ಅಷ್ಟು ರೈಟ್ಸ್ ಇರಲ್ಲ. ಅಂದರೆ ಅವ್ರು ಹೋಗೋಕ್ಕೆ ಹೆದರ್ತಾರೆ, ಇಲ್ಲ ಮುಜುಗರ ಪಡ್ತಾರೆ ಅಂತ ತಿಳ್ಕೊಳ್ಳಿ. ತಾವು ಮಹಾನಗರ ಪಾಲಿಕೆ ಸದಸ್ಯರಾಗಲಿ, ಇದು ವಾರ್ಡ್ ಅಧ್ಯಕ್ಷ ಆಗಲಿ, ದಕ್ಷಿಣ ಭಾಗದ ಅಧ್ಯಕ್ಷರಾಗಲಿ, ಇವರು ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಆ ಕಡೆ ಸ್ವಲ್ಪ ತಾವು ಗಮನ ಕೊಡಬೇಕಿತ್ತು. ನಿಜವಾಗೂ ಈ ಸರಿ ಇನ್ನೂ ಜಾಸ್ತಿ ಗಮನ ಕೊಟ್ಟು ನಮ್ಮ ಶಾಸಕರು ನಮ್ಮ ಭಾಷಣನಗರ, ಮಹಬೂಬ್ನಗರ ಈದ್ಗಾ, ಇದು ನಮ್ಮದು ಒಂದು ಚೌಟ್ರಿ ಇದೆ, ಕಾರ್ಪೊರೇಷನಿಂದ ಒಂದು ಲ್ಯಾಂಡು, ಒಂದು ಚೌಟ್ರಿ ಅಂತ, ಅದಕ್ಕೆ 3 ಕೋಟಿ ಅನುದಾನ ಕೊಟ್ಟಾರೆ. ಮತ್ತು ನಮ್ಮ ವಾರ್ಡ್ನಾಗೆ, ನನ್ನ ವಾರ್ಡ್ನಾಗೆ ಬಸವರಾಜಪೇಟೆ ಬಸವೇಶ್ವರ ದೇವಸ್ಥಾನ, ಅದಕ್ಕೆ ಅಭಿವೃದ್ಧಿಗಾಗಿ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಕಟ್ಟೋಕ್ಕೆ 1 ಕೋಟಿ ಅನುದಾನನೂ ಅನೌನ್ಸ್ ಮಾಡಿದ್ದಾರೆ. ಉದ್ಲಿ ಪೂಜೆನೂ ಮಾಡಿಸಿದ್ದೀವಿ. ಈ ಥರ ನನ್ನ ವಾರ್ಡಿಂದ ಹೇಳ್ತಿರೋದು ನಾನು. ಈ ಥರ ಎಲ್ಲ ವಾರ್ಡ್ನಲ್ಲಿ ಸಹ ಅವ್ರು ಕೊಟ್ಟಿದ್ದಾರೆ. ಆ ಕಾಂಗ್ರೆಸ್ ಪಾರ್ಟಿದ ಅಂತಲ್ಲ, BJP ಪಾರ್ಟಿ ವಾರ್ಡ್ನವರು ಸಹ ಅವ್ರು ಅನುದಾನ ಕೊಟ್ಟಾರೆ ನಮ್ಮ ಶಾಸಕರು. ಮತ್ತು ಮಲ್ಲಣ್ಣವ್ರ ಬಗ್ಗೆ ಹೇಳಬೇಕಂದ್ರೆ, ದಾವಣಗೆರೆ ಅಭಿವೃದ್ಧಿ ಅಂದರೆ ಸ್ಮಾರ್ಟ್ ಸಿಟಿ ಆಗಿ ಮುಂಚೆನೇ ಮಲ್ಲಣ್ಣವ್ರು ಅಭಿವೃದ್ಧಿ ಮಾಡಿರೋದು. ಅವಾಗಿಂದನೇ ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗ್ತಿರೋದು. ಈಗ ಈ ಹುಡುಗರು ಏನಪ್ಪ ಅಂದರೆ, ಇವರು ಹುಡುಗರುದು ಅದು ಒಂದು ಮೈಂಡ್ ಸೆಟ್ ಬೇರೆ ಇರುತ್ತೆ. ಅದು ಏನಪ್ಪ ಅದು ಹಿಂಗಪ್ಪ ಅಂಥೇಳಿ, ಯಾರು ಹಿರಿಯರು ದೊಡ್ಡವರು ಏರಿದ್ದಾರೆ ಎಲ್ಲರೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಾರೆ. ಕೆಲವು ಹುಡುಗರು ಇದ್ದಾರೆ, ಅವ್ರಿಗೆ ನಾವು ತಿಳಿಸ್ತೀವಿ. ಅವ್ರಿಗೂ ನಾವು ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡಿ, ನೋಡಪ್ಪ ಸರ್ಕಾರ ಏನು ಕೊಟ್ಟಿದೆ, BJP ಸರ್ಕಾರದಿಂದ ನಮಗೆ ಏನು ಲಾಭ ಆಗಿದೆ, ನಮ್ಮ ಭಾರತ ದೇಶ ಎಲ್ಲವೂ ಮಾರಿ ಹೋಗ್ಬಿಟ್ರು, ಎಲ್ಲ ಏನು ಉಳಿದಿಲ್ಲ ಈಗ. ಅದಕ್ಕೆ ದಯವಿಟ್ಟು ನಾವು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಾವು ಈ ಸರಿ ಭಾರಿ ಪ್ರಚಂಡ ಬಹುಮತದಿಂದ ನಾನು ಗೆಲ್ಲಿಸ್ತೀವಿ ಅಂಥೇಳಿ ನಾನು ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಸಮಸ್ತ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ನೀವೆಲ್ಲರೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಭಾ ಮಲ್ಲಿಕಾರ್ಜುನ ಕ್ರಮ ಸಂಖ್ಯೆ 2 ನೀವು ಮತ ಕೊಟ್ಟು ಅವ್ರಿಗೆ ಭಾರಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಬೇಕಂತ ನಾನು ಮನವಿ ಮಾಡಿ ಕೇಳ್ತಾ ಇದ್ದೀನಿ. ಅದೇ ರೀತಿ ಇನ್ನು ಮುಂದೆ ಅವರು ಸಹ ಬಂದ ಮೇಲೆ ಒಳ್ಳೆ ಕೆಲಸ ಆಗುತ್ತೆ, ಒಳ್ಳೆ ಒಂದು ನಮಗೆ ಅವ್ರಿಗೆ ಅಭಿವೃದ್ಧಿಗೆ ನಮಗೆ ಸಹಕಾರ ಸಿಗುತ್ತೆ. ನಾವು ಬೇರೆ ಇನ್ನು ಮುಂದೆ ಯಾರಿದ್ದರೂ ಅವ್ರು ಯಾರು ಮಾಡಿಲ್ಲ ಅವ್ರ ಬಗ್ಗೆ ನಾವು ಯಾರಿಗೆ ಹೇಳಲ್ಲ. ಯಾಕೆಂದರೆ ಈಗ ಹೇಳ್ಕೊಂಡು ಹೋದರೆ ಅವ್ರ ಬಗ್ಗೆ ಭಾಳಷ್ಟು ಈಗ ನಾವು ಕೆಲಸ ಮಾಡೋ ಟೈಮು, ಈಗ ಎಲೆಕ್ಷನ್ ಏನು ನಡೀತಾ ಇದೆ, ಈಗ ನಮ್ಮ ಇನಾಯತುಲ್ಲಾ ಖಾನ್ ಇರ್ಬೋದು, ನಯಾಜ್ ಖಾನ್ ಅವ್ರು ಇರ್ಬೋದು, ಈ ಥರ ನಾವು ನಮ್ಮ ವಾರ್ಡ್ನಾಗಿದ್ದರಂಥವ್ರು ಆಗಲಿ, ಬೇರೆ ಊರಿನವ್ರು ಆಗಲಿ, ಇನ್ನೂ ಬೇರೆ ನಮ್ಮ ಹುಡುಗರು ನಾವು ಕಾಂಗ್ರೆಸ್ಸಿಗೆ ಸೇರ್ಪಡೆ ಮಾಡಿಸಿ, ಅವ್ರು ಏನು ಬೇಜಾರಾಗ್ಯಾರು ಅವ್ರು ಕರೆದು ನಮ್ಮ ದಾವಣಗೆರೆ ಈ ದಕ್ಷಿಣ ಕ್ಷೇತ್ರಕ್ಕೆ ನಮಗೆ ಯಾವ ಅಭಿವೃದ್ಧಿ ಬೇಕು ಅದು ನಮ್ಮ ಶಾಸಕರಿಗೆ, ನಮ್ಮ ಮಿನಿಸ್ಟ್ರ್ ಅವರಿಗೆ, ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವ್ರಿಗೆ ನಾವು ಕೇಳಿ ನಾವು ತಂದು ಅಭಿವೃದ್ಧಿ ಮಾಡಿಸ್ತೀವಿ. ಇನ್ನು ಮುಂದೆ ನೀವೆಲ್ಲರೂ ಸಹಕಾರ ಕೊಡ್ರಿ, ಇನ್ನು ಮುಂದೆ ನಾವು ಕೆಲಸ ಮಾಡಿ ತೋರಿಸ್ತೀವಿ ಅಂತ